ನಾಡ ಹಬ್ಬ ಮೈಸೂರಿಗೆ ಪ್ರಯಾಣ ಬೆಳೆಸುವಂತಹ ಪ್ರಯಾಣಿಕರಿಗೆ ಈಗ ಸರ್ಕಾರ ಬಿಸಿಯನ್ನು ಮುಟ್ಟಿಸಿರುವಂಥದ್ದು. ಅಂದರೆ KSRTC ಬಸ್ನಲ್ಲಿ ಪ್ರಯಾಣಿಕರಿಗೂ ಕೂಡ ಈಗ ದರ ಏರಿಕೆಯ ಬಿಸಿ ತಟ್ತಾ ಇರುವಂಥದ್ದು. ಈಗಾಗಲೇ ಸಾಲು ರಜಾ ಹಿನ್ನೆಲೆಯಲ್ಲಿ ಮೈಸೂರು ದಸರಾವನ್ನು ನೋಡಲಿಕ್ಕೆ ಈಗ ಪ್ರಯಾಣಿಕರು ಹೋಗುವಂಥದ್ದು. ಅಂದರೆ ಯಾವಾಗಲೂ ಕೂಡ ಸಾಲು ರಜೆ ಬಂದಾಗ ಖಾಸಗಿ ಬಸ್ಗಳು ಕೂಡ ದರವನ್ನು ಹೆಚ್ಚು ಮಾಡೋದನ್ನು ನೋಡಿರ್ತೀವಿ. ಆದರೆ ದಸರಾ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಮೈಸೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಈಗ ಸರ್ಕಾರನೂ ಕೂಡ ಈಗ 20 ರೂಪಾಯಿಗಳ ದರ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಕಂಡು ಬಂದಿದೆ ಅಂತಲೇ ಹೇಳ್ಬೋದು. ಈಗಾಗಲೇ KSRTC ಬಸ್ ಅಂತೇಳಿ ಹೇಳುವಾಗ KSRTC ಹಾಗೆ ಅಶ್ವವೇಧ ಆಗಿರ್ಬೋದು, ಹಾಗೆಯೇ ಬೇರೆ ರೀತಿಯಂತಹ ಬಸ್ಗಳಾಗಿರ್ಬೋದು, ತಡೆರಹಿತ ಬಸ್ ಆಗಿರ್ಬೋದು, ವೋಲ್ವಾ ಬಸ್ ಆಗಿರ್ಬೋದು, ಐರಾವತ ಆಗಿರ್ಬೋದು, ರಾಜಹಂಸ ಆಗಿರ್ಬೋದು, ಈ ರೀತಿಯಾದಂತಹ KSRTC ಬಸ್ಗಳಲ್ಲಿ ವಿವಿಧ ರೀತಿಯಾದಂತಹ ಬಸ್ಗಳಿರುತ್ತೆ. ಹಾಗಾಗಿ ಏನು ದಸರಾ ಹಿನ್ನೆಲೆಯಲ್ಲಿ ಮೈಸೂರಿಗೆ ಪ್ರಯಾಣ ಬಳಸುವಂತಹ ಪ್ರಯಾಣಿಕರಿಗೆ ಏನು ಈ ಹಿಂದೆ ಇದ್ದಂತಹ ಟಿಕೆಟ್ ದರ 20 ರೂಪಾಯಿ ಹೆಚ್ಚಳವನ್ನು ಮಾಡಿರುವಂಥದ್ದು ಈಗ ಪ್ರಯಾಣಿಕರಿಗೆ ಅಥವಾ ಮೈಸೂರಿಗೆ ಹೋಗುವಂತಹ ಪ್ರವಾಸಿಗರಿಗೆ ಇದು ಬರೆ ಎಳೆದಂತೆ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು. ಅಂದರೆ ಕಳೆದ 1 ತಿಂಗಳ ಹಿಂದೆ ಕೇಂದ್ರ ಸರ್ಕಾರ GST ದರವನ್ನು ಕಡಿಮೆ ಮಾಡಿದಂತಹ ಹಿನ್ನೆಲೆಯಲ್ಲಿ ನಿಟ್ಟುಸಿರನ್ನು ಬಿಟ್ಟಿದಂತಹ ರಾಜ್ಯದ ಜನರು ಪ್ರಯಾಣಿಕರು ಈಗ ಈ ಒಂದು ಟಿಕೆಟ್ ದರ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಬೆಲೆ ಏರಿಕೆಯ ಬಿಸಿಯಲ್ಲಿ ಈಗ ಪ್ರಯಾಣಿಕರು ತತ್ತರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಹೇಳಿ ಕೇಳಿ ಮೈಸೂರು ಅಂತಲೇ ಹೇಳುವಾಗ ನಮಗೆ ಏನು ದಸರಾ ಅಂತ ಹೇಳಿ ಮೈಸೂರಿಗೆ ಹೋಗುವಂತಹ ಪ್ರಯಾಣಿಕರು ಹೆಚ್ಚಾಗಿ ಬರೀ ರಾಜ್ಯದ ಜನತೆ ಮಾತ್ರ ಅಲ್ಲ, ದೇಶ ವಿದೇಶಗಳಿಂದನೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರಿನಂಥ ಪ್ರಯಾಣವನ್ನು ಬೆಳೆಸ್ತಾರೆ. ಹಾಗಾಗಿ ಸರ್ಕಾರ ಹೇಳುವಂಥದ್ದು ಇದೇ ಹೊಸದಾಗಿ ನಾವು ಬೆಲೆಯನ್ನು ಟಿಕೆಟ್ ದರವನ್ನು ಹೆಚ್ಚಳ ನಾವು ಮಾಡ್ತಾ ಇಲ್ಲ. ಕಳೆದ 50 ವರ್ಷಗಳಿಂದನೂ ಕೂಡ ದಸರಾ ಸಂದರ್ಭದಲ್ಲಿ ನಾವು ಟಿಕೆಟ್ ದರವನ್ನು ಕೂಡ ಮಾಡ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ಈ ವರ್ಷವೂ ಕೂಡ ಜನಸಾಮಾನ್ಯರ ಒಂದು ಪ್ರಯಾಣಿಕರಿಗೆ ಎಲ್ಲೂ ಕೂಡ ಹೊರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ 20 ರೂಪಾಯಿಗಳ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ದೀನಿ ಅನ್ನುವಂತಹ ಉತ್ತರವನ್ನು ಈಗ ಸರ್ಕಾರ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳಿದಾಗೆ KSRTC ಬಸ್ ಅಂತ ಹೇಳುವಾಗ ಅದರಲ್ಲಿ ಬೇರೆ ರೀತಿಯಾದಂತಹ ಬಸ್ಗಳು ಇರುವಂಥದ್ದು. ಈಗ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಕರ್ನಾಟಕ ಟಿವಿಯ ಕ್ಯಾಮ್ರಾ ಹಿಂಬದಿಯ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಿದ್ದೀರಾ. ಈಗಾಗಲೇ ಮೈಸೂರಿಗೆ ಹೋಗುವಂತಹ ಪ್ರಯಾಣಿಕರು ಕೂಡ ಬಸ್ನಲ್ಲಿ ಹೋಗ್ತಾ ಇರುವಂಥದ್ದು. ಅಂದರೆ ಎಲೆಕ್ಟ್ರಿಕ್ ಬಸ್ಗಳಾಗಿರ್ಬೋದು, KSRTC ಕೂಡ ತಡೆರಹಿತ ಬಸ್ ಆಗಿರ್ಬೋದು, ಐರಾವತ ಅಥವಾ ರಾಜಹಂಸ ಈ ರೀತಿಯಾದಂತಹ ಲಕ್ಸುರಿ ಬಸ್ಗಳು ಕೂಡ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು. ಈ ಬಾರಿ ಮೈಸೂರಿಗೆ ದಸರಾವನ್ನು ನೋಡಲಿಕ್ಕೆ ಹೋಗುವಂತಹ ಪ್ರಯಾಣಿಕರಿಗೆ ಇದು ಬೆಲೆ ಏರಿಕೆಯ ಅಥವಾ ಟಿಕೆಟ್ ದರದ ಬಿಸಿ ಅಂತಲೇ ಹೇಳ್ಬೋದು. ದಸರಾ ಅಂತ ಹೇಳಿದ ಕೂಡಲೇ ನಾವು ಮೈಸೂರಿಗೆ ಹೋಗುವಂಥದ್ದು ಅಥವಾ ಅಲ್ಲಿಯ ಅರಮನೆ ನೋಡುವಂಥದ್ದು, ಆ ಲೈಟಿಂಗ್ಸನ್ನು ನೋಡುವಂಥದ್ದು, ಅಂದರೆ ಒಟ್ಟಾರೆಯಾಗಿ ಮೈಸೂರಿನ ಸುತ್ತಮುತ್ತಲೂ ಓಡಾಡುವಂಥದ್ದು ಅಥವಾ ಆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗುವಂಥದ್ದು. ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನತ್ತ ಪ್ರಯಾಣ ಬೆಳೆಸುವಂತಹ ಪ್ರಯಾಣಿಕರಿಗೆ ಪ್ರವಾಸಿಗರಿಗೆ ಈಗ ಸರ್ಕಾರ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಈಗ ಮತ್ತೊಂದು ಬರೆ ಎಳೆದಂಥ ಪರಿಸ್ಥಿತಿ ಈಗ ಆಗಿದೆ ಅಂತಲೇ ಹೇಳಬೇಕು. ಆದರೆ ಮೈಸೂರಿಗೆ ಹೋಗುವಂತಹ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು. ನಾಡ ಹಬ್ಬ ದಸರಾ ಅಂತ ಹೇಳಿದರೆ ಸಾಂಸ್ಕೃತಿಕ ನಗರ ಮೈಸೂರಿಗೆ ಯಾವಾಗಲೂ ಕೂಡ ಈ ಒಂದು ಸೀಸನ್ನಲ್ಲಿ, ದಸರಾ ಸೀಸನ್ನಲ್ಲಿ ಸಾಲು ರಜೆ ಬರುವಂತಹ ಹಿನ್ನೆಲೆಯಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ದಸರಾಕ್ಕೆ ಹೋಗುವಂಥದ್ದು, ಅಲ್ಲಿಯ ಅಂಬಾರಿನ ನೋಡುವಂಥದ್ದು, ಆನೆಗಳನ್ನು ನೋಡುವಂಥದ್ದು ಅಥವಾ ಅಲ್ಲಿಯ ಮೈಸೂರಿನ ಒಟ್ಟಾರೆಯಾಗಿ ಲೈಟಿಂಗ್ಸನ್ನು ಕೂಡ ನೋಡಲಿಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರ ಟಿಕೆಟ್ ಬೆಲೆ ಏರಿಕೆಯನ್ನು ಕೂಡ ಹೆಚ್ಚಳ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಮೈಸೂರಿಗೆ ಪ್ರಯಾಣ ಬೆಳೆಸುವಂಥವ್ರಿಗೆ ಅಥವಾ ಮೈಸೂರು ದಸರಾವನ್ನು ನೋಡುವಂತಹ ವೀಕ್ಷಕರಿಗೆ ಪ್ರಯಾಣಿಕರಿಗೆ ಇದು ಬೆಲೆ ಏರಿಕೆಯ ಬಿಸಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಿಮ್ಮ ಮಗು ಅಳ್ತಿದ್ಯಾ?
ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.